ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ಬೆನ್ನಲ್ಲೇ ಹಲವು ಹಳೆಯ ಕೇಸ್ಗಳು ಮತ್ತೆ ಮರುಜೀವ ಪಡೆದುಕೊಳ್ತಿವೆ. ಅದೇ ಹಿನ್ನೆಲೆ ಧರ್ಮಸ್ಥಳ ಭಾಗದಲ್ಲಿ ತಮ್ಮ ತಂದೆಯ ಭೂಮಿಯನ್ನ ಕಬಳಿಸಲು ಅವರನ್ನ ಕೊಲೆ ಮಾಡಿ ಅಪಘಾತವೆಂದು ಬಿಂಬಿಸಲಾಗಿದೆ ಅಂತ ಆರೋಪಿಸಿ ವ್ಯಕ್ತಿಯೋರ್ವ ಕೇರಳ ಹಾಗೂ ಧರ್ಮಸ್ಥಳದಲ್ಲಿ ದೂರು ದಾಖಲಿಸಿದ್ದಾರೆ. ಇಲ್ಲಿನ ಪ್ರಮುಖ ವ್ಯಕ್ತಿಗಳು ಇದರ ಹಿಂದೆ ಇದ್ದಾರೆ, ನಿಮ್ಮ ಜೀವಕ್ಕೆ ಅಪಾಯವಿದೆ, ಪ್ರಕರಣವನ್ನ ಮುಂದುವರಿಸಬೇಡಿ ಅಂತ ಪೊಲೀಸರೇ ಈ ವ್ಯಕ್ತಿಗೆ ಹೇಳಿದ್ದರಂತೆ. ಅಂದಹಾಗೆ ಘಟನೆ ಬಳಿಕ ಕೇರಳದಲ್ಲಿ ನೆಲೆಸಿರುವ ಅನೀಶ್ ಜಾಯ್ ಎಂಬುವವರು 2018ರ ಏಪ್ರಿಲ್ 5ರಂದು ತಮ್ಮ ತಂದೆ ಕೆಜೆ ಜಾಯ್ ಅವರನ್ನ ಭೂಮಿಗಾಗಿ ಧರ್ಮಸ್ಥಳದಲ್ಲಿ ಕೊಲೆ ಮಾಡಿ ಅಪಘಾತವೆಂದು ಕೇಸ್ ಮುಚ್ಚಿ ಹಾಕಲಾಗಿದೆ ಅಂತ ಆರೋಪಿಸಿ ಕೇರಳದ ಪೊಲೀಸರಿಗೆ ದೂರು ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ತಮ್ಮ ಒಡೆತನದ ಭೂಮಿಯನ್ನ ಕಬಳಿಸುವ ಪ್ರಯತ್ನದಲ್ಲಿ ತಮ್ಮ ತಂದೆಯನ್ನ ಕೊಲೆ ಮಾಡಲಾಗಿದೆ ಅಂತ ಅನೀಶ್ ಆರೋಪಿಸಿದ್ದಾರೆ. ಧರ್ಮಸ್ಥಳದ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸುಭಾಷ್ ಚಂದ್ರ ಜೈನ್ ಎಂಬ ವ್ಯಕ್ತಿ ಆಸ್ತಿಯ ವಿಷಯದಲ್ಲಿ ತನ್ನ ತಂದೆಗೆ ಪದೇ ಪದೇ ಬೆದರಿಕೆ ಹಾಕುತ್ತಿದ್ದ ಅಂತ ಅವರು ಆರೋಪಿಸಿದ್ದಾರೆ. ನಮ್ಮ ಅಜ್ಜ 45 ಎಕರೆ ಭೂಮಿಯನ್ನ ಹೊಂದಿದ್ದರು. ನಾವಿದ್ದ ಸ್ಥಳ ಧರ್ಮಸ್ಥಳದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿನವರು ಆ ಭೂಮಿಯನ್ನ ನೀಡುವಂತೆ ಕೇಳಿದ್ರು. ಅದನ್ನ ಅವರಿಗೆ ಉಚಿತವಾಗಿ ನೀಡಬೇಕು ಅಂತ ಅವರು ಬಯಸಿದ್ದರು. ನನ್ನ ಅಪ್ಪನ ಸಹೋದರರೆಲ್ಲರೂ ಕೂಡ ಇದರಿಂದಾಗಿ ಕೇರಳಕ್ಕೆ ಶಿಫ್ಟ್ ಆದ್ರು. ಆದ್ರೆ ತಂದೆ ಮಾತ್ರ ಹೋಟೆಲ್ ನಡೆಸ್ತಿದ್ರು. ಭೂಮಿಯನ್ನ ಅವರಿಗೆ ಅವರು ಕೇಳಿದ ಬೆಲೆಗೆ ಕೊಡಲು ಒಪ್ಪದಿದ್ದಕ್ಕೆ ಅವರನ್ನ ಕೊಲೆ ಮಾಡಲಾಗಿದೆ. ಬೈಕ್ ಅಪಘಾತದಲ್ಲಿ ತಂದೆ ಸಾವು ಕಂಡರು. ಅಪಘಾತ ನಡೆಸಿದ ಕಾರು ಚಾಲಕನನ್ನ 2 ದಿನ ಸ್ಟೇಷನ್ ನಲ್ಲಿ ಇರಿಸಲಾಗಿತ್ತು. ಆ ಬಳಿಕ ಪೊಲೀಸರು ಕೇಸ್ ಮುಚ್ಚಿ ಹಾಕಿದ್ರು. ಈ ಪ್ರಕರಣವನ್ನ ಮುಂದುವರಿಸಬೇಡಿ, ನಿಮ್ಮ ಜೀವಕ್ಕೆ ಅಪಾಯವಿದೆ ಅಂತ ಪೊಲೀಸರು ಹೇಳಿದ್ರು. ಅದಕ್ಕಾಗಿಯೇ ನಾನು ಕೇರಳಕ್ಕೆ ಹೋಗಿ ನೆಲೆಸಿದೆ, ನನಗೆ ಜೀವ ಬೆದರಿಕೆ ಇದೆ ಅಂತ ಅನೀಶ್ ಆರೋಪಿಸಿದ್ದಾರೆ. ಹೀಗಾಗಿ ಈ ಪ್ರಕರಣವನ್ನ ಮರುತನಿಖೆ ನಡೆಸಬೇಕು ಅಂತ ಅವರು ಕೇರಳ ಹಾಗೂ ಧರ್ಮಸ್ಥಳ ಪೊಲೀಸರಿಗೆ ದೂರು ನೀಡಿದ್ದಾರೆ.